ನಮಸ್ಕಾರ, ನಿಮ್ಮ ನಿಶಾ ಗೋಳೂರು ಬೆಂಗಳೂರಿಂದ. ಇವತ್ತು ಒಂದು ಗಂಭೀರವಾದ ವಿಷಯವನ್ನು ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿ ಯಾವುದೇ ಹೆಣ್ಣು ಮೊದಲು ನಂಬುವ ಗಂಡು ಅಂದರೆ ಅದು ಅವರ ತಂದೆ, ಆಮೇಲೆ ಅಣ್ಣ ತಮ್ಮಂದರು, ಆಮೇಲೆ ಅವರ ಜೀವನದಲ್ಲಿ ಬರುವಂತಹ ಸಂಗಾತಿಯಲ್ಲ ಅಂದರೆ ಗಂಡನಲ್ಲ. ಆದರೆ ಮೊದಲು ನಂಬುವಂತಹ ತಂದೆಯೇ ಕ್ರೌರ್ಯವನ್ನು ಮೆರೆದರೆ, ತನ್ನ ಕ್ರೌರತ್ವವನ್ನು ತೋರಿಸಿದ್ರೆ ಆ ಹೆಣ್ಣು ಇನ್ನು ಯಾರನ್ನು ನಂಬಬೇಕು? ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನು ಯಾವ ವಿಷಯವನ್ನು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಈ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾವನ್ನು ಓಪನ್ ಮಾಡಿದರೆ ಸಾಕು, ಹುಬ್ಬಳ್ಳಿಯ ಹತ್ತಿರ ನಡೆದಂತಹ ಘೋರವಾದ ಒಂದು ಕೃತ್ಯ, ಮರ್ಯಾದಾ ಹತ್ಯೆ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ನಿಜವಾಗ್ಲೂ ಇವತ್ತು ನಾವು ಎಲ್ಲಿದ್ದೀವಿ? 25ನೇ ಇಸ್ವಿ ಮುಗಿತಾ ಇದೆ, 2026 ಬರ್ತಾ ಇದೆ. ಈ ಕಾಲಘಟ್ಟದಲ್ಲೂ ಪ್ರೀತಿ ಮಾಡಿದ್ರು ಒಂದೇ ಒಂದು ಕಾರಣಕ್ಕೋಸ್ಕರ, ಜಾತಿಗೋಸ್ಕರ ಅವ್ರನ್ನ ಕೊಲೆ ಮಾಡ್ತಾರೆ. ಯಾರೋ ಮಾಡಿರೋದಲ್ಲ ಇದು, ಹೆತ್ತ ತಂದೆ, ಅದು 7 ತಿಂಗಳು ಗರ್ಭಿಣಿಯಾಗಿರ್ತಕ್ಕಂಥ ಮಾನ್ಯ ಅನ್ನುವ ಹುಡುಗಿಯನ್ನು, ಆಕೆಯನ್ನು ಹುಟ್ಟಿಸಿದಂಥ ತಂದೆಯೇ ಮೇಕೆಯನ್ನು ಕಡಿಯುವ ರೀತಿಯಲ್ಲಿ ಕಡಿದು ಕೊಲೆ ಮಾಡ್ತಾರೆ ಅಂತಂದರೆ ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ? ಇಷ್ಟೊಂದು ಕ್ರೌರ್ಯ ಒಬ್ಬ ತಂದೆಯ ಹತ್ರ ಇರೋಕ್ಕೆ ಸಾಧ್ಯನಾ? ಅವ್ರು ಈ ರೀತಿಯೂ ಮಾಡ್ಬೋದಾಗಿತ್ತು. ನಮ್ಮ ಜಾತಿಯ ವಿರುದ್ಧವಾಗಿ ನೀನು ಹೋಗಿದೆಯಾ, ನನ್ನ ಮರ್ಯಾದೆಯನ್ನು ನೀನು ತೆಗೆದಿದೆಯಾ, ನೀನು ನನ್ನ ಮಗಳೇ ಅಲ್ಲ, ನಾವು ನಿನಗೆ ಆಸ್ತಿಯನ್ನೂ ಕೊಡಲ್ಲ, ಪ್ರೀತಿಯನ್ನೂ ಕೊಡಲ್ಲ ಅಂತ ದೂರ ತಳ್ಬೋದಾಗಿತ್ತು. ಆದರೆ ಈ ಮಟ್ಟದ ಕ್ರೌರ್ಯವನ್ನು ನಾವು ಹೇಗೆ ಸಹಿಸ್ಕೊಳಕ್ಕಾಗುತ್ತೆ? ನಿಜವಾಗಲೂ ಇವತ್ತಿನ ದಿವಸ ನೀವು ಸಾಧಿಸಿದ್ದಾದ್ರೂ ಏನು? ಕೊಲೆ ಮಾಡಿದಂತಹ ಅಷ್ಟೂ ಜನರು ಇವತ್ತಿನ ದಿವಸ ಜೈಲಲ್ಲಿ ತಾನೇ ಇದ್ದೀರಂತ. ಅವಾಗೇನು ಸಿಗ್ತಾ ಇದೆ? ಯಾವ ಮೆಸೇಜನ್ನು ನಾವು ಸಮಾಜಕ್ಕೆ ಕೊಡ್ತಾ ಇದ್ದೀವಿ? ಕೊನೆಗೂ ದುರದೃಷ್ಟವಶಾತ್ ಅನ್ಫಾರ್ಚುನೇಟ್ಲಿ ಜಾತಿ ಗೆಲ್ತು, ಪ್ರೀತಿ ಸೋತಿದ್ದ ಅಷ್ಟೇ ಅಲ್ಲ, 2 ಜೀವಗಳನ್ನು ಸತ್ತು ಹೋಯಿತು. ನಿಜವಾಗಲೂ ಇದನ್ನು ನಾವು ಖಂಡಿಸಲೇಬೇಕು. ಅಷ್ಟೇ ಅಲ್ಲ, ಇವತ್ತಿನ ದಿವಸ ಬೇರೆ ಬೇರೆ ಕಾನೂನುಗಳಿದ್ದಾವೆ. ದಲಿತ ಸಮುದಾಯದವ್ರನ್ನ ಏನಾದರೂ ನಾವು ಹೀಯಾಳಿಸಿದ್ರೆ ಅದಕ್ಕೊಂದು ಕಾನೂನಿದೆ, ಹೊಡೆದಾಟ ಮಾಡಿದ್ರೆ ಅದಕ್ಕೆ IPC ಸೆಕ್ಷನ್ಗಳಿದ್ದಾವೆ, ಮರ್ಡರ್ ಮಾಡಿದ್ರೆ ಕಾನೂನಿನ ಶಿಕ್ಷೆ ಇದೆ. ಆದರೆ ನಮ್ಮ ಎದೆಯಲ್ಲಿ ಇರ್ತಕ್ಕಂಥ ಕ್ರೌರ್ಯಕ್ಕೆ, ನಮ್ಮ ಅಸಹನೆಗೆ ಎಲ್ಲಿದೆ ಕಾನೂನು? ಇದು ಕಾನೂನಿಂದ ಬಗೆಹರಿಸುವಂಥದ್ದಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನ ಮನ ಪರಿವರ್ತನೆ ಆಗಬೇಕಾಗಿದೆ. ಈ ಕ್ರೌರ್ಯವನ್ನು ಹೇಗೆ ನಾವು ಮೆಜರ್ ಮಾಡೋಕ್ಕಾಗುತ್ತೆ? ಈ ಕ್ರೌರ್ಯ ಇದೆ ಇಂಥವರಲ್ಲಿ, ಇಂಥವರ ಹೃದಯದಲ್ಲಿ ಅಸಹನೆ ಇದೆ ಅಂತ ನಾವು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಅದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಮಾತ್ರ ಅವರಿಗೆ ಶಿಕ್ಷೆ ಸಿಗುತ್ತೆ. ಆದರೆ ಅವರಿಗೆ ಎಷ್ಟೇ ವರ್ಷ ಶಿಕ್ಷೆ ಸಿಕ್ಕಿರಬಹುದು, ಆದರೆ ಆ 7 ತಿಂಗಳ ಗರ್ಭಿಣಿಯನ್ನು ಮತ್ತು ಆ ಗರ್ಭದಲ್ಲಿದ್ದಂಥ ಶಿಶುವಿಗೆ ಯಾವ ರೀತಿ ನ್ಯಾಯ ಕೊಡೋಕ್ಕಾಗುತ್ತೆ? ಇವತ್ತು ಆ ತಪ್ಪನ್ನೇ ಮಾಡದೇ ಇರತಕ್ಕಂತಹ ಆ ಮಾನ್ಯರ ಗಂಡ, ಅವನು ಸಾಯುವವರೆಗೂ ಕ್ಷಣ ಕ್ಷಣ ಸಾಯುವಂತೆ ಮಾಡಿದೆ ಆ ಕುಟುಂಬ. ದಯವಿಟ್ಟು ನಾನು ಇದನ್ನು ಖಂಡಿಸ್ತಾ ಇದ್ದೀನಿ. ಇದು ಸಾಮಾಜಿಕ ಒಂದು